ಸದಾನಂದ ಗುರುಗೆ ನಮ್ಮ ಶತಕೋಟಿ ನಮಸ್ಕಾರ. ನಮ್ಮ ಗುರುಗಳಾದ ಪತ್ರಿಜಿ ಸಾರಿಗೆ ಶತಕೋಟಿ ನಮಸ್ಕಾರ. ಸ್ವರ್ಣಮಲ್ಲ ಮೇಡಮ್ಗೆ ಶತಕೋಟಿ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ನಾವು ನನಗೆ ಮಕ್ಕಳು 3 ಜನ ಇದ್ದಾರೆ. 3 ಜನ ಹೆಣ್ಮಕ್ಳಿದ್ದಾರೆ. ನಾವು ಧ್ಯಾನಕ್ಕೆ ಬಂದು 15 ವರ್ಷ ಆಗೈತೆ. 15 ವರ್ಷ ಹಂಗೆ ನಮ್ಮ ಸಣ್ಣ ಸರಸ್ವತಿ ನಮ್ಮ ತಂಗಿಯಿಂದ ಬಂದಿದ್ದೀವಿ. ನಾವು ನಮ್ಮ ತಂಗಿಲಿಂದ ಧ್ಯಾನಕ್ಕೆ ಬಂದಿದ್ದೀವಿ. ಅಲ್ಲಿಂದ ನಮಗೆ ಸಮಸ್ಯೆ ಏನಿತ್ತಂದರೆ ನಮ್ಗೆ ಮಗಳು ದೊಡ್ಡ ಮಗಳಿದ್ಲು. ಅವಳಿಗೆ 1 ವರ್ಷದೊಳಗೆ ಗಂಡ ಇದಾಗ್ಬಿಟ್ರು. ಒಂದೇ ವರ್ಷ ಆಗೈತೆ ಮದುವೆ ಮಾಡಿ. ಒಂದೇ ವರ್ಷ ಆಗಿದ್ದರೆ ಮದುವೆ ಭಾಳ ದುಃಖದಲ್ಲಿದ್ದೀವಿ ನಾವು. ಭಾಳ ನೋವಲ್ಲಿ ದುಃಖದಲ್ಲಿದ್ದಾಗ ನಮ್ಮ ತಂಗಿ ಹೇಳಿದ್ಲು, ಇದು ಇಷ್ಟು ದುಃಖದಲ್ಲಿದ್ರಿ, ನೋವಿನಲ್ಲಿದ್ರಿ, ನೀವು ಬಂದುಬಿಟ್ಟು ಸ್ವಲ್ಪ ಧ್ಯಾನ ಮಾಡಿರಿ, ಸ್ವಲ್ಪ ಶಾಂತಿ ಆಗ್ತೈತೆ ಅಂತ ಹೇಳಿದ್ರು ಅವರು. ಹೇಳಿದ್ಮೇಲೆ ನಾವು ಯಾವ ಕೇಳೋ ಸ್ಥಿತಿನಾಗೆ ಇದ್ದಿಲ್ಲ. ಅವು ಬಂದು ಅನ್ಪೂರ್ಣ ಮೇಡಮ್ ಅಂತ ಮತ್ತು ಎಲ್ಲರೂ ಬಂದು ಪರಿಚಯ ಇದ್ರು, ಅಕ್ಕಪಕ್ಕ ಎಲ್ಲ ಅವರೆಲ್ಲ ಬಂದು ಬರ್ರಿ ಧ್ಯಾನ ಮಾಡಿರಿ ನೀವು ಸ್ವಲ್ಪ ಹಂಗೆ ಅಂತ ಹೇಳಿದ್ರು ಅವರು. ನಮಗೀಗ ಇದರಲ್ಲಿ ಇದ್ದಿಲ್ಲ, ಕೇಳ್ತಿದ್ದಿಲ್ಲ ನಾವು. ಆದರೂ ಮತ್ತೆ ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ರೆ ಹಿಂಗೆ ಮಾಡ್ತಾಯಿರೋಕೆ ನಮ್ಮ ಮಗಳು ಕೂಡ ಭಾಳ ದುಃಖದ ನೋವಲ್ಲಿದ್ಲು. ಹಂಗಾಗಿ ನಾವು ಕೇಳ್ತಾನೆ ಇದ್ದಿಲ್ಲ. ಹಂಗೆ ನೀವು 41 ದಿನ ಮಂಡಲದೇನ ಇಟ್ಕೊಳ್ರಿ, ನೀವು ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅಕ್ಕರ ಮನೆಗಿದ್ವಿ ಎಲ್ಲರೂ ನಾವು. ಸಮಸ್ಯೆ ಕಡಿಮೆ ಅಂತ 41 ದಿನ ಮಂಡಲದೇನ ಇಟ್ಕೊಂಡಿವಿ. ಆ ಮಂಡಲದೇನ ಇಟ್ಕೊಂಡ್ರೆ 41 ದಿನ ಅಲ್ಲೆಲ್ಲ ಏರಿಯಾದಾಗೆಲ್ಲ ಹೊಸೂರನ್ನ ಕರೆದಿದ್ದೀವಿ. ಎಲ್ಲರೂ ಅಷ್ಟು ಜನ 30-35 ಜನ ಬರ್ತಾಯಿದ್ದಾರೆ. ಬಂದರೂ ಕೂಡ ಸುಮ್ಮನೆ ಧ್ಯಾನ ಮಾಡ್ತಿದ್ವಿ. ನಮ್ಮ ಮಗಳು ಧ್ಯಾನ ಮಾಡೋಕ್ಕೆ ಬರ್ತಾಯಿಲ್ಲ. ದೊಡ್ಡ ಮಗಳು ಅವ್ವಲ್ಲಿ ಫುಲ್ ಇದ್ದಾಳಕ್ಕೆ. ಬರುವಲ್ಲು ಧ್ಯಾನ ಮಾಡೋಕ್ಕಿಲ್ಲ, ನಾನು ಮಾಡ್ತಾಯಿಲ್ಲ, ಬರಲ್ಲ ಅಂತ ಇದ್ದಾಳಕ್ಕೆ. ಇಲ್ಲಮ್ಮ ದುಃಖ ಕಡಿಮೆ ಆಗುತ್ತೆ ಸ್ವಲ್ಪ ಅಂದರೆ ಆಕೆ ಸ್ವಲ್ಪ 1 ವಾರ 10 ದಿನ ಆದಮೇಲೆ ಹಂಗೆ ಬರ್ತಾ ಮಾಡ್ಕೆ ಅಂತ ಬಂದ್ಲು. ಧ್ಯಾನ ಮಾಡಿ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಧ್ಯಾನ 41 ದಿನ ಮಂಡಲ ಧ್ಯಾನ ಮಾಡಿದ್ವಿ. ಅದ್ಭುತ ನಡೀತು, ಭಾಳ ಚೆನ್ನಾಗಾಯ್ತು. ಅಲ್ಲಿ 41 ದಿನ ಮಂಡಲ ಧ್ಯಾನ ಮಾಡ್ತಿರ್ಲಿಕ್ಕೆ ಅಲ್ಲಿ ಅವಳಿಗೆ 9 ತಿಂಗಳು ಪ್ರೆಗ್ನೆಂಟ್ ಇದ್ಲು. ಗಂಡ ಇದಾದಾಗ 9 ತಿಂಗಳು ಪ್ರೆಗ್ನೆಂಟ್ ಇದ್ಲು. ಆ ಸಣ್ಣ ಮಗು ಡೆಲಿವರಿ ಕೂಡ ಆಗಿತ್ತು. ಒಂದು ಮಗು ಡೆಲಿವರಿ ಆಗಿದ್ದರೆ ಅದು ಅವಾಗ 41 ದಿನ ಮಂಡಲ ಧ್ಯಾನ ಮಾಡಿ ಅದು ಅದ್ಭುತವಾಗಿ ನಡೀತೀನಿ. ಲಾಸ್ಟ್ ದಿವಸ ಅವಳಿಗೆ 5 ತಿಂಗಳಾಗಿತ್ತು ಆ ಮಗುಗೆ. 5 ತಿಂಗಳಿಗೆ ಇದು ನಾಮಕರಣ ಅಲ್ಲಿ ಇದಕ್ಕೆ ಅಮರಾವತಿಗೆ ಹೋಗಿದ್ವಿ. ಅದು ಮಂಡಲ ಧ್ಯಾನ ಮುಗಿಸ್ಬಿಟ್ಟು ಅಮರಾವತಿಗೆ ಹೋದ್ವಿ. ಅಮರಾವತಿಗೆ ಹೋದರೆ 5 ತಿಂಗಳು ಹೆಸರಿಟ್ಟಿದ್ದಿಲ್ಲ, ಹಂಗೆ ಸಣ್ಣ ಮಗನ ಕರ್ಕೊಂಡೋಗಿದ್ವಿ. ಸಣ್ಣ ಮಗನ ಕರ್ಕೊಂಡೋಗಿ ಅಲ್ಲೆಲ್ಲ ಫುಲ್ಲು ಚಳಿ ಇದೆ. ಆ ಚಳಿಯಲ್ಲಿ ಹಂಗೆ ಕರ್ಕೊಂಡೋಗಿ ಎಲ್ಲರೂ ಆಶ್ಚರ್ಯ ಬೀಳ್ತಿದ್ದಾರೆ, ಏನು ಇಷ್ಟು ಸಣ್ಣ ಮಗನ ಕರ್ಕೊಂಬಂದಿರಿ ನೀವು ಅಂದರೆ. ನಾವು ಫುಲ್ಲು ದುಃಖದಾಗಿದೆ, ಚೇಂಜ್ ಆಗ್ತಾವಂತ ನಾವು ನಮಗೆಲ್ಲ ಮಾಸ್ಟ್ಗೆಲ್ಲ ಎಲ್ಪ್ ಮಾಡಿ ಹೋದ್ವಿ. ಅಮರಾವತಿಗೆ ಹೋಗಿ ಅಲ್ಲೆಲ್ಲ ಸಾರ್ ಹತ್ರ ನಾಮಕರಣ ಮಾಡಿಸ್ತೀವಿ. ಆ ಹುಡುಗಿಗೆ ನಾಮಕರಣ ಮಾಡಿಸಿದ ಮೇಲೆ ಬಂದ್ವಿ ಹೊರಗಡೆ. ಅವಳಿಂದ ಸ್ವಲ್ಪ ಹೊರಗಡೆ ಬಂದು ಚೇಂಜ್ ಆಗ್ತಾ ಬಂದು ನನ್ನ ಮಗಳು ಚೇಂಜ್ ಆಗ್ತಾ ಬಂದು ಮತ್ತು ಆಮೇಲೆ ಒಂದು ವರ್ಷದ ಅಲ್ಲಿ ಆ ಏರಿಯಾದಾಗ ಚೇಂಜ್ ಆಗ್ತಾ ಬರ್ತಾ ಇದ್ದಾಗ ನಮಗೆ ಚೆನ್ನಾಗಾಯಿತು. ಧ್ಯಾನದಿಂದ ಸ್ವಲ್ಪ ರಿಲೀಫ್ ಅನ್ನಿಸ್ತು, ನಮಗೆ ಚೇಂಜಸ್ ಬಂತು. ಆಮೇಲೆ ಆ ಏರಿಯಾದಾಗೆಲ್ಲ ಹೇಳಿದ್ವಿ ಹಿಂಗೆ ಹೊಸಬ್ರಿಗೆ, ನೋಡಿರಿ ಇಲ್ಲಿ ಮಂಡಲ ಧ್ಯಾನ ಇಟ್ಕೊಳ್ರಿ 41 ದಿನ ಭಾಳ ಚೆನ್ನಾಗಿರುತ್ತೆ, ನಮಗೆಲ್ಲ ನಾವು ಸ್ವಲ್ಪ ದುಃಖದಿಂದ ಹೊರಗಡೆ ಬಂದೀವಿ ಅಂತೆಲ್ಲ ಹೇಳಿದ್ರೆ ಅಲ್ಲೆಲ್ಲ ಏರಿಯಾದಾಗೆಲ್ಲ 41 ದಿನ ಮಂಡಲ ಧ್ಯಾನ ಇಟ್ಕೊಂಡ್ರೆ ಎಲ್ಲರೂ 41 ದಿನ ಎಲ್ಲರೂ ಅಲ್ಲಿ ಒಂದು 10 ಮನೆಗೆ ಮತ್ತೆ ನೆಕ್ಸ್ಟ್ ನಮ್ಮ ಮನೆಗೆ ಇಟ್ಕೊಂಡ್ವಿ. ಹಂಗೆ ಎಲ್ಲರ ಮನೆಗೆ ಅಲ್ಲಿ ಏರಿಯಾ ಎಲ್ಲ ಫುಲ್ಲು ಮಂಡಲ ಧ್ಯಾನ ಮಾಡ್ಕೊಂತಿದ್ವಿ. ಆ ಹೆಸರಲ್ಲಿ ಆ ಏರಿಯಾ ಸಿದ್ಧಾರ್ಥ ಕಾಲಿನಾಗ ಮಂಡಲ ಧ್ಯಾನಂತೆ ಹೆಸರು ಆಗ್ಬಿಡ್ತು. ಅಷ್ಟು ಚೆನ್ನಾಗಿ ಮಂಡಲ ಧ್ಯಾನ ಮಾಡಿದ್ವಿ. ಎಲ್ಲರ ಮನೆಗೆ ಇಡಿಸ್ತೀವಿ ಅಲ್ಲಿ. ಮತ್ತು ಅಲ್ಲಿ ನನ್ನ ಮಗಳು ಕೂಡ ಸ್ವಲ್ಪ ಚೇಂಜ್ ಆದಮೇಲೆ 1 ವರ್ಷ ಆಗಕ್ಕೆ ಬಂತು ಆ ಮಗುಗೆ ಆಕೆಗೆ. ಆವಾಗ 1 ವರ್ಷ ಬರ್ತಡೇ ಅಷ್ಟು ಗ್ರ್ಯಾಂಡ್ ಮಾಡಿ ಆಕೆಗೆ ಅಷ್ಟು ಚೆನ್ನಾಗಿ ಮಾಡಿದ್ವಿ. ಅಲ್ಲಿ ಬರ್ತಡೇನು ಕೇಕ್ ಕಟ್ ಇದು ಮಾಡಿ ಮತ್ತು ಇದು ಅಷ್ಟು ಇದಾಗ ಅವಳು ಹೊರಗಡೆ ಬರ್ಬೇಕಂತ MTech ಮಾಡಿ ಅವಳು ಮತ್ತು ಪಾಸ್ ಆದ್ಲು. ಅದು ಹೆಂಗೆ ಪಾಸ್ ಆದ್ಲು, ಮಿರಾಕಲ್, ಅದು ಪಾಸ್ ಆಗಿದ್ದಂತು. ಅದು ಅಷ್ಟು ಚೆನ್ನಾಗಿ ಹೊರಗಡೆ ಬಂದು ಪಾಸ್ ಆದ್ಲು ಅವಳು. ಆಮೇಲೆ ಇದೆಲ್ಲ ಧ್ಯಾನದಿಂದ ಒಂದೊಂದೊಂದು ಅಷ್ಟು ಅದ್ಭುತ ಆದವು ನಮಗೆ ಅವಾಗ. ಆದರೂ ನಾವೆಲ್ಲರಿಗೂ ಅವಾಗಿಂದ ಪ್ರಚಾರ ಮಾಡ್ಕೊಂತ ಧ್ಯಾನ ಮಾಡ್ಕೊಂತ ಎಲ್ಲಿ ಹೋದ್ರಲ್ಲ ಪಾಂಪ್ಲೆಟ್ ಇಟ್ಕೊಂಡಿರ್ತೀವಿ. ಎಲ್ಲ ಪಾಂಪ್ಲೆಟ್ ಹಂಚೋದು, ರಾಲಿಗೆ ಅಟೆಂಡ್ ಆಗೋದು, ಪ್ರತಿಯೊಂದು ಅವಾಗಲಿಂದ ನಾವು 15 ವರ್ಷದಿಂದ ಒಂದು ದಿವಸ ಬಿಟ್ಟಿಲ್ಲ, ಧ್ಯಾನ ಬಿಟ್ಟಿಲ್ಲ. ಎಲ್ಲಿ ಸತ್ಸಂಗ ಇದ್ರೆ ಆ ಸತ್ಸಂಗಕ್ಕೆ ಅಟೆಂಡ್ ಆಗ್ತೀವಿ, ಧ್ಯಾನಕ್ಕೆ ಅಟೆಂಡ್ ಆಗ್ತೀವಿ, ಮತ್ತು ಧ್ಯಾನನೂ ಪ್ರಚಾರ ಮಾಡ್ತೀವಿ, ಮತ್ತು ಎಲ್ಲಿ ಸೇವೆ ಇದ್ದರೆ ಸೇವೆ ಮಾಡ್ತೀವಿ. ಈ ಗುರುಗಳಿಂದ ಭಾಳ ಅದ್ಭುತ, ಅಷ್ಟು ಹ್ಯಾಪಿಯಾಗಿದ್ದೀವಿ. ಏನು ಇರದೋಗಲು ಅಷ್ಟು ಹ್ಯಾಪಿಯಾಗಿರ್ತೀವಿ ನಾವು ಈ ಧ್ಯಾನದಿಂದ. ಈ ಗುರುಗಳು ಸಿಕ್ಕಿರೋದು ನಮಗೆ ಭಾಳ ಅದ್ಭುತ ಇದೆ. ಮತ್ತು ಅಷ್ಟು ಸಂತೋಷವಾಗಿ ಹ್ಯಾಪಿಯಾಗಿರ್ತೀವಿ. ಒಂದು ಸಲ ನಮಗೆ ಈ ಪತ್ರ ಸಾರು ಬರ್ತಡೇಗೆ ಬಂದಿದ್ದರು. ಇಲ್ಲಿ ನಮ್ಮ ಮನೆಯವ್ರು ಇದ್ದರು. ಒಂದು 2 ವರ್ಷ 3 ವರ್ಷ ಕೆಳಗೇನು ಸಾರಿ ಬಂದಿದ್ದರು. ಬಂದುಬಿಟ್ಟು ನಮ್ಮ ಮನೆಯವ್ರು ಹೋಗ್ತಾ ಇದಾರೆ. ನಮ್ಮ ಮನೆಯವ್ರು ಹೋಗೋದು ಗೊತ್ತೈತೇನು ಸಾರಿಗೆ.
ಬಂದು ಈ ಭೀಮಾ ಸಾರು ಗೀತಾ ಮೇಡಮ್ ಅಲ್ಲಿ ನಿಂತಿದ್ದಾರೆ. ಸಾರ್ ನಮಗೆ ಮೈಕ್ ಕೊಟ್ಬಿಟ್ರು. ಫುಲ್ಲು ಜನ ಇದ್ದಾರೆ, ಅಷ್ಟು ರಶ್ ಇದೆ. ಫುಲ್ ಮೈಕ್ ಕೊಟ್ಬಿಟ್ರು ನಮಗೆ. ನನಗೆ ಮೈಕ್ ಕೊಟ್ಟ ಮೇಲೆ ಏನು ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ. ನಮಗೆ ಮಾತಾಡೋಕ್ಕೆ ಅಷ್ಟು ಬರ್ತಾಯಿಲ್ಲ, ಮಾತಾಡೋಕ್ಕೆ ಏನು ಗೊತ್ತಾಯಿಲ್ಲ. ಅವು ಸಾರ್ ಗೊತ್ತಾಗ್ಬಿಟ್ಟೈತೆ ನಮ್ಮ ಮನೆಯವ್ರು ಹೋಗ್ತಿದ್ರಾಗ ನೀನು ಧೈರ್ಯವಾಗಿರ್ಬೇಕಂತ ನನಗೆ ಅವಳಿಗೆ ಇಂಟು ಕೊಟ್ಟಂಗೆ ಆಯ್ತು ಆ ಸಾರ್ ನನಗೆ. ಆವಾಗ ಬಂದು ಆ ಸಾರು ಮೈಕ್ ಇವರು ಭೀಮಾ ಸಾರು ಗೀತಾ ಮೇಡಮ್ ಮೈಕ್ ಮಾತಾಡು ಅಂತ ಹೇಳಿದ್ರು. ಆಯ್ತು ಮಾತಾಡಿದೆ, ಅಷ್ಟೇ ಶುಭಾಶಯ ಹೇಳಿದೆ. ಆ ಸಾರಾಗಿ ಅವಾಗ ಗೊತ್ತಾಯ್ತು, ಒಂದು ವಾರ ಒಂದು 15 ದಿನ 20 ದಿನ ಆದ್ಮೇಲೆ ಗೊತ್ತಾಯ್ತು, ಸಾರ್ ಇದಕ್ಕೆ ಕೊಟ್ಟರೆ ನನಗೆ ಮೈಕು, ನಾನು ಧೈರ್ಯವಾಗಿರ್ಬೇಕು, ನಮ್ಮ ಮನೆಯವ್ರು ಏನು ಇರಲಿ ಇರ್ದೋಗ್ಲಿ ಧೈರ್ಯವಾಗಿರ್ಬೇಕಂತ ಅವಾಗ ಗೊತ್ತಾಯಿತು. ಇದು ಅಂಥ ಗುರು ಸಿಗೋಕೆ ನಮಗೆ ಅಂಥ ಇದು ಸಿಗೋಕೆ ಅದ್ಭುತ, ಏನು ಇರಲಿ ಇರ್ದೋಗ್ಲಿ ಅಷ್ಟು ಹ್ಯಾಪಿಯಾಗಿರ್ತೀವಿ ನಾವು. ಅಷ್ಟು ಅದ್ಭುತ. ನಮ್ಮ ಮನೆಯವ್ರದ್ದು ಕೂಡ ಅಷ್ಟು ಅವಾಗ ಒಂದೇ ದುಃಖ ಆಯಿತು, ಆಮೇಲೆ ಹ್ಯಾಪಿಯಾಗಿದ್ದೀವಿ ನಾವು, ಅಷ್ಟು ಖುಷಿಯಾಗಿದ್ದೀವಿ ನಾವು. ಇವಾಗ ಎಷ್ಟು ಏನು ಎಲ್ಲಿಗೆ ಹೋದ್ರೆ ರೆಡಿ ರಾಲಿ, ಅಷ್ಟು ಎಲ್ಲರೂ ಅಂತಾರೆ ಎಷ್ಟು ಆ್ಯಕ್ಟಿವ್ ಇರ್ತೀರಿ, ಎಷ್ಟು ಹ್ಯಾಪಿಯಾಗಿರ್ತೀರಿ ನೀವು, ಎಷ್ಟು ನಗುಮುಖ ಇರ್ತೀರಿ ಅಂತಾರೆ ಎಲ್ಲರೂ. ಆದರೆ ನಮಗೆ ಈ ಧ್ಯಾನದಿಂದ ಅಷ್ಟು ಖುಷಿ, ಅಷ್ಟು ಆನಂದ ಐತೆ ನಮಗೆ. ನಮ್ಮ ಮನೇಲಿ ಎಲ್ಲರೂ ಮಕ್ಕಳು ನಾವೆಲ್ಲರೂ ಹ್ಯಾಪಿಯಾಗಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. PMC ಎಲ್ಲರಿಗೆ ತುಂಬ ಥ್ಯಾಂಕ್ಸ್. ನನ್ನ ಹೆಸರು ಪಾರ್ವತಮ್ಮ, ಬಳ್ಳಾರಿ ನಮ್ಮದು. ನಮ್ಮ ಸದಾನಂದಿಗೆ ಕೋಟಿ ಕೋಟಿ ವಂದನೆಗಳು, ಪತ್ತಿರ ಸಾರಿಗೆ ಕೋಟಿ ಕೋಟಿ ವಂದನೆಗಳು. ಧ್ಯಾನ ಅಂಬದು ಏನು ಗೊತ್ತಿಲ್ಲ ನನಗೆ. ನಮ್ಮ ತಂಗಿ ನನಗೆ ಆರೋಗ್ಯ ಚೆನ್ನಾಗಿದ್ದಿಲ್ಲ, ಬಳ್ಳಾರೆಲ್ಲ ತಿರುಗಿ ಫುಲ್ಲು ಆರೋಗ್ಯ ಚೆನ್ನಾಗಿದ್ದಿಲ್ಲ. ಬೆಂಗಳೂರಿಗೆ ಹೋಗ್ಬೇಕಂತಿದ್ವಿ ನಾವು, ನಮ್ಮ ಮನೆಯವರು ನಾವು ತೋರ್ಸೋಕೆ. ನಮ್ಮ ತಂಗಿ ಹೇಳಿದ್ಲು ಸರಸ್ವತಿ ಅಮ್ಮಗೆ, ಅವ್ರಿಗೆ ಕೂಡ ವಂದನೆಗಳು. ಇದೊಂದು ಮಾಡೋಣ ನಮ್ಮ ತಂಗಿ ಬಾ ಸಾಧಾರಣ ಇದು ಪತಾಂಜಲಿ ಪಿರಮಿಡ್ಗೆ ಬರ್ಬೇಕು ನೀನು, ಅಲ್ಲಿ ಒಂದು 40 ದಿವಸ ಮಾಡ್ಬೇಕಂತಂದ್ಲು. ಅದಕ್ಕೆ ನಾನು ಇದೊಂದು ನೋಡಿ ಬೆಂಗಳೂರಿಗೆ ಹೋಗೋನು, ಇದು ಚೆನ್ನಾಗಾದರೆ ಹೋಗಲ್ಲ ಅಂತ ಅಂದ್ಕೊಂಡು ಅಲ್ಲಿ ಹೋದ್ವಿ. 41 ದಿವಸ ಒಂದು ಆಟ ಮಾಡಿದ್ಲ ಅಯ್ಯಮ್ಮ ಸದಾನಂದಲ್ಲಿ, ಇದು ಪತಾಂಜಲಿ ಪಿರಮಿಡ್ಗೆ 41 ದಿವಸ ನೀನು ಬಾ, ಆಮೇಲೆ ನಾನು ಮಾತಾಡ್ತೀನಿ ಅಂತಂದು. ಮಗಳು ಸ್ಕೂಲಿಗೆ ಬರ್ತಿದ್ದೆ ಇಲ್ಲಿ ಚೇತನ್ ಸ್ಕೂಲಿಗೆ. ಅಲ್ಲಿದ್ದ ಆ ಹುಡುಗ ಜೊತೆಗೆ ಆಟದಾಗ 41 ದಿವಸ ಹೋದಪ್ಪ. ಹೋಗಿ ಫಸ್ಟ್ ದಿನ ಹೋಗಿ ಕುಂತೀನಿ, ಭಾಳ ನೋವು ಬಂದು, ಇದೇನು ಧ್ಯಾನಮ್ಮ ಅಂತ ಅಂದ್ಕೊಂಡೆ ಒಳಗೆ. ಸ್ವಲ್ಪ ತಾಳ್ಮೆರ ಅಂತಂದ್ಲು. ಆಮೇಲೆ ಈ ಸಾರು ಸೂರ್ಯನಾರಾಯಣ ಸಾರು ಮತ್ತು ಇವರು ಪಂಪರೆಡ್ಡಿ ಸಾರು, ನೀನು ದಿನ ಮಾಡಮ್ಮ, ರಾತ್ರಿ ಆಗಲು ಓದ್ತಿತ್ತು, ನಿನಗೆ ಆರೋಗ್ಯ ಚೆನ್ನಾಗಿರ್ತಂತಂದ್ಲು. ಎಲ್ಲ ಕೊಟ್ಟಾನ ದೇವರು, ನೆಮ್ಮದಿಲ್ಲ ನಿನಗೆ ಆರೋಗ್ಯವು. ಆ ಡಾಕ್ಟ್ರು ಹೇಳಿದರು ಆಪ್ರೇಷನ್ ಮಾಡ್ತೀವಿ ನಿನಗೆ, ನರ ಹಿಂಗೆ ಐತಲ್ಲ ಅಂತ ಹೇಳಿದರು. ಇದೊಂದು ನೋಡಿ ಆಪ್ರೇಷನ್ ಮಾಡಿಸ್ಕೊಂಡು ಬೇಡ ನನಗೆ, ಇಲ್ಲೇ ಶಾಂತ ಸೀತಾರಾಮ್ ಮಗ ಹೇಳಿದರು ಆಪ್ರೇಷನ್ ಮಾಡ್ತೀನಿ ನಿನಗೆ, ನೀನೊಂದು ವಾರ ಬಿಟ್ಟು ಬಾ ಅಂತಂದರು. ನರ ಹಿಂಗೆ ಆಗಿತ್ತು ಸರ್, ಹಿಂಗೆ ಆಗಿಬಿಟ್ಟಿತ್ತು ನರ. ಇದೊಂದು ನೋಡೋನು ಇಷ್ಟು ನೋವು ಉರಿ ಸಾಯಂಕಾಲದ ತಕ್ಷಣ. ಅವಾಗೇನು ಮಾಡಿದೆ, ಅದು ನನಗೆ ಧ್ಯಾನಕ್ಕೆ ಹೋಗಿ ಸಾರು ಹೇಳಿದ್ದೆಲ್ಲ ಪಾಲಿಸೋದು. ದಿವಸ ಹೋಗಿ ಹಂಗೆ ನಮ್ಮ ಮನೆಯವ್ರು ಬರ್ತಿದ್ದು, ಹೋಗೋ ಆಟೋದಾಗ ಓದ್ತಿದ್ದೆ. ಆವಾಗೆಲ್ಲ ಸ್ವಲ್ಪ ಕಡಿಮೆ ಆಯ್ತು ನನಗೆ. ಇದೇನು ನೋಡೋನು 41 ದಿವಸ ಅಂತ ಹಂಗೆ ಮಾಡ್ಕೊಂಡು ಹೋಗಿ 41 ಮುಗಿತಟ್ಟಿಗೆ ನಾನು ಗುಳಿಗೇನೆ ಹಾಕ್ಯಂಬಲಿಲ್ಲ, ಕಡಿಮೆ ಆಗಿಬಿಡ್ತು. ಅಷ್ಟು ನೋವು ಇದ್ರೆ ಏನು ಸತ್ಯ ಐತಿ ಅಂತ ಎಲ್ಲರೂ ಅಲ್ಲಿ ಪೂಜೆಗೆ ಬೈಲಿಕ್ಕೆ ನಾನು ಹೋಗಲಿಲ್ಲ. ಇದೊಂದು ತಿಳ್ಕೊಬೇಕು, ಇದೊಂದು ತಿಳ್ಕೊಂಡು 4 ಜನಕ್ಕೆ ಹೇಳ್ಬೇಕಂತ ನನ್ನೊಳಗೆ ಬಂತು. ನನಗೆ ಚೆನ್ನಾಗಾದರೆ ನಾನು ಚೆನ್ನಾಗಿರೋದು, ಇನ್ನೊಬ್ರು ಚೆನ್ನಾಗಿರೋದು, ಅಲ್ಲೆಲ್ಲ ಬುದ್ಧರಾಗಬೇಕು, ಮನೆ ಧ್ಯಾನ ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ನಾನು. ಆವಾಗ ನನಗೆಲ್ಲ ಚೆನ್ನಾಗಾಯಿತು. ಮತ್ತು ನಮ್ಮ ಫ್ರೆಂಡ್ ಅನ್ಪೂರ್ಣಮ್ಮ, ನಿಮ್ಮ ಮನೆಗೆ 40 ದಿವಸದ ದಿಂಡು ಅಂದರೆ ನನಗೆ ಮಾಸ್ಟ್ರ್ ಏನೂ ಗೊತ್ತಿಲ್ಲ, ನೀನು ಹೇಳ್ಬೇಕಂದ್ರೆ ಆಮೇಲೆ ನನಗೆ ಮಾಸ್ಟ್ರ್ ಎಲ್ಲ ಹೇಳಿ 41 ದಿವಸ ಇಡಿಸಿದ್ರು. ಅದ್ಭುತ ಆಯ್ತು. 41 ದಿವಸ ಎದಕ್ಕೆ ಇಡ್ಬೇಕಂದ್ರೆ ನಮ್ಮ ತಂಗಿ ಮಗಳಿಗೆ ಅವರು ನಮ್ಮ ಮನೆಗಿದ್ರ, ಅವ್ರ ಸಲುವಾಗಿ ಅಂದ್ಕೊಂಡು ಇಟ್ಟಿವಿ. ನನಗೆ ಚೆನ್ನಾಗಿತ್ತು, ಅವ್ರು ಕೂಡ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡು ಇಟ್ಟಿವಿ. ಮತ್ತು ಅಲ್ಲೆಲ್ಲ ಚೆನ್ನಾಗಾಯಿತು. ನನ್ನ ಮಗಗೆ 3 ಸೀಟ್ ಸಿಕ್ತು MTechಗೆ, ಅದು ಚೆನ್ನಾಗಾಯಿತು. ಮತ್ತು ಎಲ್ಲ ಕೋಟಿ ಲಾಭ ಆಗ್ಯಾವ ಸರ್. ಈ ಗುರು ಸಿಕ್ಕಿದ್ದಕ್ಕೆ ನಮ್ಗೆ ಎಷ್ಟು ಕಳ್ಕೊಂಡಿವಿ ಅಂದರೆ ನನಗೆ ಸಿಟ್ಟು ಏನೇನು ಅಂದ್ರೆ ಭಾಳ ರಿಪೀಟ್ ಮಾಡ್ಕೊತಿದ್ದೆ, ಅವು ಕಳ್ಕೊಂಡಿನಿ. ಇನ್ನೂ ಕಲಿಬೇಕು, ಕಳ್ಕೋಬೇಕು ನಾವು. ಸಾಧಾರಣದಾಗಿ ಸೇವೆ ಮಾಡ್ತೀವಿ, ರ್ಯಾಲಿ ಮಾಡ್ತೀವಿ, ಎಲ್ಲೋದ್ರೆ ಅಲ್ಲಿ ಓದ್ತೀವಿ, ಕ್ಲಾಸಿಗೆ ಕೂಡ ಓದ್ತೀವಿ, ನಮ್ಗೆ ಆಗಿದ್ದು ಹೇಳ್ತೀವಿ. ಯಾಕಂದರೆ ಈ ಧ್ಯಾನ ಸಿಕ್ಕಿದ್ದು ಭಾಳ ಆನಂದ ಆಗೈತಿ ನಮಗೆ. ಎಷ್ಟು ಏನೇನು ಅಂದರೆ ದೊಡ್ಡದು ಮಾಡಿಬಿಡ್ತಿದ್ದೆ ನಾನು. ಅವಾಗ ಗುಲ್ಗಂಜಿ ಗುಡ್ಡ ಮಾಡ್ತಿದ್ದೆ, ಇವಾಗ ಗುಲ್ಗಂಜಿ ಮಾಡ್ಕೊಂಡಿದ್ದೆ ನಾನು. ಹೋಗ್ಲಿ ಬಿಡು ಅನಿಸಿತ್ತು ನಮ್ಮ ಮನಸ್ಸು. ನಮ್ಮ ಸದಾನಂದಿಯಾಗಿ ನಮ್ಮ ಪತ್ತಿರ ಸಾರ್ ಸಿಕ್ಕಿದ್ದು ಭಾಳ ಅದ್ಭುತ ಸಾರ್, ಅಂಥ ಅದ್ಭುತ. ಭಾಳ ಅವ್ರ ತಗ ಕಲಿತು ಮೆರ್ತೀವಿ. ಎಷ್ಟು ಆನಂದ ಆಗೈದೀವಿ ಅಂದರೆ 15 ವರ್ಷ ಆಯ್ತು ನಾವು ಮಾಡೋಕೆ. ಭಾಳ ಆನಂದ ಸರ್. ನಾವೆಲ್ಲರೂ ಚೆನ್ನಾಗಿದ್ದೀವಿ.
ಏನು ಕಡಿಮೆ ಇಲ್ಲ, ಅಕ್ಷಪಾತ್ರ ಇದ್ದಂಗೆ ಧ್ಯಾನ. ಇಷ್ಟು ಹೇಳಕ್ಕೆ ಮುಗಿಸ್ತೀನಿ ಸರ್. ಏನಂತ ತಪ್ಪಿದ್ರೆ ಕ್ಷಮಿಸ್ರಿ. ನಮ್ಮ ಹೆಸರು ರಾಧಮ್ಮ ಅಂತ. ನಮ್ಮದು ಇದು ಬಳ್ಳಾರಿ, ಸ್ವಂತ ಊರು ಗೂಳೆಮ್ಮು. ನಾವು ಬಳ್ಳಾರಿನಲ್ಲೇ ಇದ್ದೀವಿ. ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಹೃದಯಪೂರ್ವಕವಾಗಿ ನಮಸ್ಕಾರ. ಸದಾನಂದ ಗುರುಗಳಿಗೆ ನಮಸ್ಕಾರ. ನಮ್ಮ ಮನೆಯವ್ರಿಗೆ ಆರಾಮಿದ್ದಿಲ್ಲ, ಕಾಲು ನೋವು ಇತ್ತು ಸರ್. ಅದರಿಂದ ನಾವು ಧ್ಯಾನಕ್ಕೆ ಬಂದ್ವಿ. ಸರಸ್ವತಿ ಅವರು ನಮ್ಮ ಫ್ರೆಂಡ್ ಅವ್ರು ಹೇಳಿದ್ದು, ಅವ್ರಲಿಂದ ನಾವು ಧ್ಯಾನಕ್ಕೆ ಬಂದ್ವಿ. ಅವ್ರಿಗೆ ಹೇಳಿದ ಒಂದು ತಿಂಗಳಿಗೆ ನಾವು ಕಡ್ತಾಳಿಗೆ ಹೋದ್ವಿ ಸರ್. ನಾವು ಅಲ್ಲಿ ಬಂದಮೇಲೆ ಆವಾಗಲಿಂದ ಅವ್ರಿಗೆ ಕಾಲು ನೋವಿಲ್ಲ ಸರ್. ಆ ನಂಬಿಕೆಯಿಂದ ನಾವು ಧ್ಯಾನ ಮಾಡ್ತಿದ್ವಿ ಸರ್. ಮನೆಯಾಗೆಲ್ಲ ಹ್ಯಾಪಿಯಾಗಿದ್ದೀವಿ, ಎಲ್ಲ ಚೆನ್ನಾಗಾಗಿದೆ ನಮಗೆ. ಸದಾನಂದ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.